ಬರ ಅಧ್ಯಯನಕ್ಕೆ ಹೋಗಿದ್ದ ಸಚಿವರಿಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರು ಹಾಗೆ ಗ್ರಾಮಸ್ಥರಿಂದ ತರಾಟೆ ತೆಗೆದುಕೊಂಡಿರುವುದು ಆಕ್ರೋಶ ಹೊರಹಾಕಿದ್ದಾರೆ. ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಬರ ಅಧ್ಯಯನಕ್ಕೆ ಅಂತ ಹೋದ ಸಂದರ್ಭದಲ್ಲಿ ಮಹಿಳೆಯರು ಹಾಗೆ ಗ್ರಾಮಸ್ಥರು ತರಾಟೆ ತೆಗೆದುಕೊಂಡು ಆಕ್ರೋಶ ಹೊರಹಾಕಿದ್ದಾರೆ. ಉಸ್ತುವಾರಿ ಸಚಿವ ಸಿ ಪುಟ್ಟರಂಗಶೆಟ್ಟಿ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಗ್ರಾಮದಲ್ಲಿ ಮೂಲ ಸೌಕರ್ಯ ಇಲ್ಲ, ರಸ್ತೆ ಸರಿಯಿಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ಬಸ್ ವ್ಯವಸ್ಥೆಯೂ ಇಲ್ಲ ಅನ್ನೋದಾಗಿ ಸಾಲು ಸಾಲು ಸಮಸ್ಯೆಗಳನ್ನ ಹೇಳ್ಕೊಳ್ಳೋದ್ರ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ರಂಗನಾಥಪುರ ಗ್ರಾಮದಲ್ಲಿ ಬರ ಅಧ್ಯಯನ ನಡೀತಾ ಇತ್ತು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ರಂಗನಾಥಪುರ ಗ್ರಾಮ ಈ ವೇಳೆ ಸಚಿವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಹಿಳೆಯರು ರಾಜ್ಯದಲ್ಲಿ ಸರಿಯಾಗಿ ಮಳೆಯಾಗ್ತಾ ಇಲ್ಲ, ಈಗಾಗಲೇ ರೈತರು ಕೂಡ ಜಮೀನುಗಳಲ್ಲಿ ಬಿತ್ತನೆ ಕಾರ್ಯವನ್ನ ಕೂಡ ಮಾಡಿಲ್ಲ, ಎಲ್ಲೆಲ್ಲಿ ಬರ ಎದುರಾಗಿದೆ ಆ ಜಿಲ್ಲೆಗಳನ್ನ ವಿಶ್ಲೇಷಣೆ ಮಾಡಿ ಬರ ಪರಿಹಾರವನ್ನ ಕೊಡಿಸೋದಾಗಿ, ಬರ ಜಿಲ್ಲೆಯನ್ನಾಗಿ ಘೋಷಿಸೋದಾಗಿ ಈಗಾಗಲೇ ತಂಡ ಕಟ್ಟಿಕೊಂಡು ನಾಯಕರು ಒಂದು ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಅವರದೇ ಆದಂತಹ ರೂಪುರೇಷೆಗಳ ಮೂಲಕ ಹೋಗ್ತಾ ಇದ್ದಾರೆ. ಅದೇ ರೀತಿ ರಂಗನಾಥಪುರ ಅನ್ನುವಂತಹ ಜಾಗದಲ್ಲೂ ಕೂಡ ಅಂದ್ರೆ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಮಹಿಳೆಯರು ಹಾಗೆ ಅಲ್ಲಿದ್ದಂಥ ಗ್ರಾಮಸ್ಥರು ನಮಗೆ ವ್ಯವಸ್ಥೆಗಳೇ ಸರಿ ಇಲ್ಲ ಅನ್ನೋದಾಗಿ ಸಾಲು ಸಾಲು ಆರೋಪಗಳನ್ನು ಮಾಡೋದ್ರ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೆಮ್ಮದಿ ಇಲ್ಲ. ನಮ್ಗೆ ಒಂಚೂರು ರೋಡು, ಈ ಟ್ರೈನು, ಆಮ್ಯಾಕ ಮಕ್ಕಳಿಗೆ ಬಸ್, ಜ್ಞಾನ ಬೇಡಿ ಹೋಗಕ ಅವಕಾಶ ಮಾಡ್ಕೊಡಿ ಅಷ್ಟೇ. ಜ್ಞಾನ ಬೇಡಿ ನಮ್ಗೆ ಕುಡಿಯೋ ನೀರು ಬರುತ್ತಾ, ಕುಡಿಯೋ ನೀರು ಬರುತ್ತಾ ಅಷ್ಟೇ ನಮ್ಗೆ. ಅದೇ ಬಸ್ಗಳಿಲ್ಲ, ಯಾವ ಕಡೆ ರಸ್ತೆಗಳಿಲ್ಲ, 4 ಕಡೆಗೂ ಇಂಟ್ರಾಗಿಲ್ಲ. ಅದೇ ಮಣ್ಣು ರೋಡು, ಹಾಲಳಿಗೆ ಅರ್ಧ, ಟಾಂಬರ್ ಆಗದ ಅರ್ಧ ಮಣ್ಣು ರೋಡ್ ತರ ಅದ. ತರದಲ್ಲ ಕనుక ಇಲ್ವೇ ಇಲ್ಲ ಬಿಡಿ. ಸುಮಾರು ನಮಗೆ ಬುದ್ಧಿ ಬಲ್ಕಾಲ್ಕು 50-60 ವರ್ಷದಿಂದ ಇಲ್ಲ. ಬೀದಿಗಳು ಹಿಂಗೆ ಬಿದ್ದಾವ ಇಲ್ಲ. ಜನ ಬರಕ್ ಬಸ್ ಇಲ್ವಲ್ಲ ಸ್ವಾಮಿ, ಜನ ಬರ ಪೇಷಂಟ್ ಬರಕ್ಕೆ ಯಾವ ತರ ಬಂದ್ರಿ. ಈಗ ಬಸ್ ಲೈನ್ ಇದ್ರ 4 ಕಡೆಯಿಂದ ಪೇಷಂಟ್ ಬರ್ತಾರ ಅಂತ ಹೇಳಿ ಹೆಂಗ್ ಬರಕದು ಪೇಷಂಟ್. ರಾಸ್ತೆ ಒಂದು ಕಡೆ ನೋಡ್ಕೊಂಡು ಹೋಗಿ ತರದಲ್ಲ ನೋಡಿ. ಅದೇ ಬಸ್ಗಳಿಲ್ಲ, ಯಾವ ಕಡೆ ರಸ್ತೆಗಳಿಲ್ಲ, 4 ಕಡೆಗೂ ಇಂಟ್ರಾಗಿಲ್ಲ. ಅದೇ ಮಣ್ಣು ರೋಡು, ಹಾಲಳಿಗೆ ಅರ್ಧ.